ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತಿ ದೊಡ್ಡ ವಂಶ, ಭಾಳ ಸರಿ ಕ್ವಶನ್ ಕೇಳೇನೆ. ಪ್ರಾಣಿ ಸಾಮ್ರಾಜ್ಯ ಅತಿ ದೊಡ್ಡ ವಂಶ ಪೈಲಮ್ ಯಾವುದು? ಪೈಲಮ್ ಅಂದ್ರೇನು, ಸ್ಪೀಸೀಸ್ ಅಂದ್ರೇನು, ಜೀನಸ್ ಅಂದ್ರೇನು, ಕ್ಲಾಸ್ ಅಂದ್ರೇನು, ಆರ್ಡರ್ ಅಂದ್ರೇನು, ಕಿಂಗ್ಡಮ್ ಅಂದ್ರೇನು, ಎಲ್ಲವನ್ನು ಜೀವಿಗಳ ವರ್ಗೀಕರಣ ಪಾಠದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ. ನೀವು ಅವನ್ನ ಪಾಠನ ಹಿಂದಿಲೂ 4 ಪಾಠನ ಓದ್ಕೊಂಬರಿ. ಇದು ಚಾಪ್ಟರ್ ನಂಬರ್ 5 NCERT. ನಿಮಗೆ ಯಾವುದೇ ಎಕ್ಸಾಮಲ್ಲಿ ಓಲಿ ಎಕ್ಸಾಮಿಗೆ ಫಿಕ್ಸ್ ಕ್ವಶನ್ ಕೇಳಿದ್ರಂದರೆ ಇದ್ರ ಮೇಲೆ ಕೇಳಬೇಕು. ಓಕೆ, ಎಸ್ ನೋಡಿ. ವಿಚ್ ಈಸ್ ದ ಲಾರ್ಜೆಸ್ಟ್ ಫೈಲಮ್ ಆಫ್ ದಿ ಎನಿಮಲ್? ಮೊಲಸ್ಕಾ, ಆರ್ಥ್ರೋಪೊಡ ಅಂದರೆ ಸಂಧಿಪದಿಗಳು, ಅನಿಲಿಡಾ ಮತ್ತು ಎಕಿನಿಡೋ ಡರ್ಮಿಸ್ ಅಂತಕ್ಕಂಥದ್ದು ಯಾವುದಪ್ಪ? ಭಾಳ ಸರಿ ಕ್ವಶನ್ ಕೇಳಿ. ವಿಡಿಯೋ ಲೈಕ್ ಮಾಡ್ರಿ. ಹಂಗೆ ನೋಡ್ರಿ, ಆರ್ಥ್ರೋಪೊಡ ಅಂತಕ್ಕಂಥದ್ದು ನೋಡ್ರಿ, ಆರ್ಥ್ರೋಪೊಡ ಅಂತಕ್ಕ ಸಂಧಿಪದಿಗಳು ನೋಡ್ರಿ, ಸಂಧಿಪದಿಗಳು ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತ್ಯಂತ ದೊಡ್ಡ ವಂಶ ನೋಡ್ರಿ. ಯಾವ ವಂಶ? ಆರ್ಥ್ರೋಪೊಡಗಳು ಅತ್ಯಂತ ದೊಡ್ಡ ವಂಶಗಳು. ನಾವಲ್ಲ, ನಾವು ಮನುಷ್ಯರಲ್ಲ. ಆರ್ಥ್ರೋಪೊಡ ಜಿರಳೆ ನೋಡ್ರಿ, ಜಿರಳೆಗಳು ಬದಲ ಕಾಕ್ರೋಚ್ ನ್ಯೂಸಲ್ಲಿ ಐತಲ್ಲ, ಕಾಕ್ರೋಚು ಅತ್ಯಂತ ದೊಡ್ಡ ವಂಶ ನೋಡ್ರಿ. ಅದು ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ವಂಶ ಅಂತ ಕೇಳಿದ್ರೆ ಆರ್ಥ್ರೋಪೊಡ ಸಂಧಿಪದಿಗಳು. ಬರ್ರಿ ನೋಡ್ರಿ, ವಂಶ ಸಂಧಿಪದಿಗಳು ಇದು ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತಿ ದೊಡ್ಡ ವಂಶ, ಕೀಟಗಳನ್ನು ಒಳಗೊಂಡಿದೆ. ಭೂಮಿಯ ಮೇಲೆ ಹೆಸರಿಸಲಾದ ಒಟ್ಟಾರೆ ಪ್ರಭೇದಗಳಲ್ಲಿ 2/3 ಅಂದರೆ ಈಗ 3 ಏನಾರು ನಾವು ತೊಗೊಂಡ್ವು ಅಂದರೆ 2 ಅದರ ಒಳಗಡೆ ಆರ್ಥ್ರೋಪೊಡ ಇರ್ತಾವೆ. 3 ಪ್ರಾಣಿಗಳನ್ನು ನಾವು ಏನಾರು ತೊಗೊಂಡ್ರೆ ಅದ್ರಾಗ ಏನಿರ್ತಾವು? 2 ಪ್ರಾಣಿಗಳು ಆರ್ಥ್ರೋಪೊಡ ಇರ್ತಕ್ಕಂಥದ್ದು. ಓಕೆ, ಭಾಗದಷ್ಟು ಜೀವಿಗಳು ಸಂಧಿಪದಿಗಳಾಗ್ಯಾವು. ಅಂಗಮಟ್ಟದ ವ್ಯವಸ್ಥೆಯನ್ನು ಹೊಂದಿವೆ. ಅಂಗಮಟ್ಟದ ವ್ಯವಸ್ಥೆ ಅಂದ್ರೆ ಗೊತ್ತಾತಲ್ಲ, ಸಪ್ರೇಟ್ ಅಂಗವನ್ನು ಹೊಂದಿವೆ ನೋಡ್ರಿ. ಆರ್ಥ್ರೋಪೊಡ ಬಾಯಿಯನ್ನು ಸಪ್ರೇಟ್ ಹೊಂದೈತೆ, ಕಾಲುಗಳನ್ನು ಸಪ್ರೇಟ್ ಹೊಂದೈತೆ. ಓಕೆ, ಬಾಲ ಸಪ್ರೇಟ್ ಹೊಂದೈತೆ. ಓಕೆ, ಅಂಗಮಟ್ಟದ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ದ್ವಿಪಾರ್ಶ್ವ ಸಮಿತಿ ಅಂತಂದ್ರೆ ನೋಡ್ರಿ, ಇದನ್ನ 2 ಕಟ್ ಮಾಡಿದ್ರೆ ಸಪ್ರೇಟ್ ಪಾರ್ಟ್ ಆಗುತ್ತಾ? ಸಪ್ರೇಟ್ ಪಾರ್ಟ್ ಆಗಿ ದ್ವಿಪಾರ್ಶ್ವ ಸಮಿತಿ, ಬೈಲ್ಯಾಟ್ರಲ್ ಸಿಮೆಟ್ರಿಯನ್ನು ಶೋ ಮಾಡ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಮುಪ್ಪದರ ಅಂತಂತಂದ್ರೆ ಇವನ್ನ ಮುಪ್ಪದರಗಳಂತಂದ್ರೆ ಮುಪ್ಪದರ ಮೀನ್ಸ್ ಏನಂತಂದ್ರೆ, ಈಗ ನಾವು ವಯಸ್ಸಾಗಿಂದ ಮೆಲ್ಲಕ್ಕೆ ಹೋಯ್ತಿಲ್ಲ, ಮುಪ್ಪಾಗೆ ನೋಡವ ಅಂತಿರ್ತಾರೆ ನೋಡು. ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಮುಪ್ಪಾಗೇನ ಮೀನ್ಸ್ ವಯಸ್ಸಾಗೈತೆ. ನಾವು ವಯಸ್ಸಾಗಿಂದ ಏನು ಮಾಡ್ತೀವಿ? ಹಿಂಗೆ ಮೆಲ್ಲಕ್ಕೆ ನಡಿತೀವಿಲ್ಲ. ಹಂಗೆ ಆರ್ಥ್ರೋಪೊಡಗಳು ಸ್ಪೀಡ್ ನಡೆಯಂಗಿಲ್ಲ. ಅವು ಅಂದರೆ ಮೆಲ್ಲಕ್ಕೆ ಅಂದರೆ ವಯಸ್ಸಾಧಾರ ಲೆಕ್ಕ. ಮುಪ್ಪದರ ಇವು ಯಾವ ರೀತಿ? ಇವು ಇಪ್ಪದರ ಅಲ್ಲ, ಇವು ಮುಪ್ಪದರ. ಮೆಲ್ಲಕ್ಕೆ ನಡೀತಕ್ಕಂಥವು. ಇವು ಮೆಲ್ಲಕ್ಕೆ ಸ್ಪೀಡಾಗಿ ನಡೆಯಂಗಿಲ್ಲ. ಇವು ಮೆಲ್ಲಕ್ಕೆ ನಡೀತಕ್ಕಂಥ ಪ್ರಾಣಿಗಳು ಮುಪ್ಪದರ. ನಾವು ವಯಸ್ಸಾಗಿಂದ ಮುಪ್ಪದರ ಅಂತೀವಲ್ಲ, ಅದಕ್ಕೆ ಮುಪ್ಪದರ ಪ್ರಾಣಿಗಳಂತ ಕರಿತಾರೆ. ವಲಯಗಳು, ಸಪ್ರೇಟ್ ವಲಯಗಳು ನೋಡ್ರಿ. ಹೆಡ್ಡು, ಹೊಟ್ಟೆ, ಬಾಲ ಅಂತೇಳಿ ಸಪ್ರೇಟ್ ವಲಯಗಳನ್ನು ನಾವು ಇದರಲ್ಲಿ ಗುರುತಿಸ್ಬೋದು. ನೋಡ್ರಿ, ಬೇಕಾದ್ರೆ ವಲಯಗಳನ್ನು ನಾವು ಗುರುತಿಸ್ಬೋದು ಇದ್ರಾಗ ಆರ್ಥ್ರೋಪೊಡದಲ್ಲಿ. ಎಸ್, ಕರೆಕ್ಟಾ? ಹಾಂ ನೋಡ್ರಿ, ಸಂಧಿಪದ ದೇವು ಕೈಟಿನ್ ಯುಕ್ತ ಬಹಿರ್ಕಂಕಾಲು ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ನೋಡ್ರಿ, ಕೈಟಿನಿಂದ ಮಾಡಲ್ಪಟ್ಟಿದೆ. ನೋಡ್ರಿ, ಇವು ಏನಂತಂದ್ರೆ ಕೈಟಿನಿಂದ ಮಾಡಲ್ಪಟ್ಟಿರ್ತಕ್ಕಂಥವು. ಕೈಟಿನು ಕೇಳ್ತಾನೆ. ಹೊರಕಂಕಾಲು ವ್ಯವಸ್ಥೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಹೊರಕಂಕಾಲು ವ್ಯವಸ್ಥೆ ನೋಡ್ರಿ, ಹೊರ ಕೀಲು ನೋಡ್ರಿ. ಬಹಿರ್ಕಂಕಾಲು ವ್ಯವಸ್ಥೆ ಅಂತಂದ್ರೆ ಬಹಿರ್ಕಂಕಾಲ ವ್ಯವಸ್ಥೆಯಿಂದ ಆಗಿವೆ ಅಂತಂದ್ರೆ ಕಂಕಾಲು ಮೀನ್ಸ್ ನೋಡ್ರಿ. ನಾಳೆ ಏನಾದ್ರು ಕ್ವಶನ್ ಕೇಳಿದ್ರೆ ನಿಮ್ಗೆ ಕಂಕಾಲು ಒಂದೊಂದೇ ಶಬ್ದ ಹೇಳ್ತಾ ಇದ್ದೀನಿ ನಿಮಗೆ. ಕಂಕಾಲು ಅಂದರೆ ನಮ್ಮ ಸೇಫ್ಟಿಗೋಸ್ಕರ ಇರ್ತಕ್ಕಂಥದ್ದು. ಈಗ ನೋಡ್ರಿ, ನಮ್ದು ಇದು ಕೈ ಕಾಲು, ಹೊರ ಕಂಕಾಲು. ಇವು ಕೈ ಕಾಲದ ನಮ್ಮ ಹೊರಗೆ, ಯಾಕಂದರೆ ನಮ್ಮ ರಕ್ಷಣೆಗೆ ಅದಾವ ಇಲ್ವಲ್ಲ, ನಮ್ಮ ರಕ್ಷಣೆಗೆ ಅದಾವ. ನಾವು ರಕ್ಷಣೆ ಪಡ್ಕೋಬೋದು ಇವರಿಂದ, ಯಾರನ್ನಾರು ಹೊಡಿಬೋದು. ಅವಕ್ಕೆ ನಾವು ಕಂಕಾಲು ಅಂತ ಕರಿತೀವಿ. ನೋಡ್ರಿ, ಹೊರ ಕಂಕಾಲು ವ್ಯವಸ್ಥೆ ನೋಡ್ರಿ. ಇಲ್ಲೇ ಇದು ಏನು ಮಾಡೈತಿ? ಮುಂದೆ ಕಚ್ಚಬಹುದು. ಓಕೆ, ಹೊರಗ ಬಾಲವನ್ನು ಕೂಡ ಹೊಂದಿರತಕ್ಕಂಥ ಹೊರ ಕಂಕಾಲು, ಅದರ ಸಂರಕ್ಷಣೆಗೆ ಇರ್ತಕ್ಕಂಥದ್ದು. ಈಗ ನಮ್ಮ ರೋಮಗಳದವಲ್ಲ, ಇವೆಲ್ಲ ಏನು ನಮ್ಮ ಹೊರ ಕಂಕಾಲುಗಳನ್ನ ವ್ಯವಸ್ಥೆ ಇದೆ. ಈ ಗುಲಾಬಿ ಹೂವು ಮ್ಯಾಗ ಮುಳ್ಳಿರ್ತಾವಲ್ಲ, ಅದು ಕೂಡ ಏನು ಹೊರ ಕಂಕಾಲು ತನ್ನ ರಕ್ಷಣೆಗೆ ಇರ್ತಕ್ಕಂಥದ್ದಕ್ಕೆ ಹೊರ ಕಂಕಾಲು ವ್ಯವಸ್ಥೆ. ಓಕೆ ನೋಡ್ರಿ, ಇವು ಅವುಗಳಲ್ಲಿ ಕೀಲುಗಳಿಲ್ಲ, ಕಾಲುಗಳವೆ, ಕಿವಿರುಗಳು, ಕಿವಿರುಗಳವೆ. ಹೀಗೆ ನೋಡ್ರಿ, ಇವು ಪುಸ್ತಕಗಳು, ಶ್ವಾಸನಳಿಕೆಗಳು ಉಸಿರಾಟದ ಅಂಗಗಳಾಗಿವೆ. ನೋಡ್ರಿ, ಶ್ವಾಸನಳಿಕೆಗಳು ನೋಡ್ರಿ ಉಸಿರಾಟದ ಅಂಗಗಳೇ. ತೆರೆದ ರಕ್ತ ಪರಿಚಲನೆ ಇದೆ ನೋಡಿ. ಇದನ್ನು ಕೇಳ್ತಾನೆ, ತೆರೆದ ರಕ್ತ ಪರಿಚಲನೆ ನಾನು ಅಗಳೇನಿ. ತೆರೆದ ರಕ್ತ ಪರಿಚಲನೆ
ಓಪನ್ ಟೈಪ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಇದೆ. ಓಪನ್ ಟೈಪ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಇರ್ತಕ್ಕಂಥದ್ದು ಯಾವುದರಲ್ಲಿ ಮೇನ್ ನಿಮ್ಗೆ ಎಕ್ಸಾಂಪಲ್ಲೇ ಕ್ವಶನ್ ಯಾವುದ್ರ ಕ್ವಶನ್ ಕೇಳ್ತಾನೆ. ಆರ್ಥ್ರೋಪಡ ಇಸ್ ಅ ಮೇನ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ದಿ ಏನು ತೆರೆದ ರಕ್ತ ಪರಿಚಲನೆಗೆ. ಓಕೆ, ತೆರೆದ ರಕ್ತ ಇವು ಕುಡಿಮೀಸೆ ಕಣ್ಣುಗಳು ಸಂಕೀರ್ಣ ಮತ್ತು ಸರಳ ಮತ್ತು ಸ್ಟ್ಯಾಟೋಸಿಸ್ಟ್ ಅಥವಾ ಸಮತೋಲನ ಅಂಗಗಳನ್ನು ಹೊಂದಿರ್ತಕ್ಕಂಥ ವಿಸರ್ಜನೆ ಮಾಲ್ಫಿಜಿಯನ್ ನಳಿಕೆಯ ಮುಖಾಂತರ ನಡೆಯುತ್ತದೆ. ಇದನ್ನು ಕ್ವಶನ್ ಕೇಳೇನೆ. ಆರ್ಥ್ರೋಪೊಡದಲ್ಲಿ ಯಾವುದರ ಮೂಲಕ ವಿಸರ್ಜನೆ ನಡೆಯುತ್ತೆ ಅಂತ ಕೇಳಿದೇನೆ. ನಾನು ಅಗಳ ಹೇಳಿದೆ, ಅಗಳ ಯಾವ್ದು ಹೇಳಿದೆ ಸ್ಪಂಜು ಜೀವಿಗಳಲ್ಲಿ ಯಾವುದು ಫ್ಲೇಮ್ ಸೆಲ್ಸ್ ಅಂತ ಹೇಳಿದ್ನ. ಅಗಳೆ ಸ್ಪಂಜು ಜೀವಿಗಳಲ್ಲಿ ಫ್ಲೇಮ್ ಸೆಲ್ಸ್ ಅಂತ ಹೇಳಿದೆ, ಫ್ಲೇಮ್ ಸೆಲ್ಸ್. ಬಟ್ ಇಲ್ಲಿ ಬಂದರೆ ನೋಡ್ರಿ ಯಾವ್ದು ಅಂತಂದ್ರೆ ವಿಸರ್ಜನೆ ಮಾಲ್ಫೇಜಿಯನ್ ನಳಿಕೆ ಮೂಲಕ ನಡೆಯುತ್ತದೆ ಏನು ವಿಸರ್ಜನೆ. ಓಕೆ, ವಿಸರ್ಜನೆ ಮಾಲ್ಫೇಜಿಯನ್ ನಳಿಕೆ ಮೂಲಕ ನಡೀತಕ್ಕಂಥದ್ದು. ಇವು ಆಂತರಿಕ ಬಹುತೇಕ ಸಂಧಿಪದಿಗಳು ಅಂಡಾಜಯುಕ ಬೆಳವಣಿಗೆ ನೇರ ಅಥವಾ ಪರೋಕ್ಷ ಇರ್ಬೋದು. ಉದಾಹರಣೆಗೆ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ಕೀಟಗಳು ಯಾವ್ಯಾವ ಅಂತಂದರೆ ಜೇನುನೊಣ ಕೂಡ ಒಂದು, ರೇಷ್ಮೆ ಹುಳು, ಲ್ಯಾಸಿಪೇರ ಇವೇನು ಆರ್ಥಿಕವಾಗಿ ಪ್ರಾಮುಖ್ಯತೆ ಹೊಂದಿರತಕ್ಕಂಥದ್ದು. ರೋಗವಾಹಕ ಆರ್ಥ್ರೋಪೊಡ ಅಂತಂದರೆ ಅನಾಪಿಲಸ್, ಕ್ಯೂಲೆಕ್ಸ್, ಎಡಿಸ್. ಸಾಂಘಿಕ ಪೀಡೆ ಅಂದರೆ ಮಿಡತೆ, ವಂಶ ಪಳಿಯುಳಿಕೆ, ಲಿಮುಲಸ್ ಇವೇನು ಆರ್ಥ್ರೋಪೊಡಗೆ ಎಕ್ಸಾಂಪಲ್ಲು. ಆರ್ಥ್ರೋಪೊಡದ ಮ್ಯಾಗ ಏನಾರ ಕ್ವಶನ್ ಐತಾ ಕೇಳಿದ್ರೆ ಕ್ವಶನ್ ಏನು ಕೇಳ್ತಾನೆ, ತೆರೆದ ರಕ್ತ ಪರಿಚಲನೆ ಕೇಳ್ತಾನೆ, ಸಿಮೆಟ್ರಿಕ್ ಕೇಳ್ತಾನೆ. ಓಕೆ, ಸಿಮೆಟ್ರಿಕ್ ಕೇಳ್ತಾನೆ, ಹೊರ ಕಂಕಾಲು ವ್ಯವಸ್ಥೆ ಕೇಳ್ತಾನೆ, ವಲಯಗಳು ಸಪ್ರೇಟ್ ಇದ್ದಾವೆ. ಮತ್ತು ಇನ್ನೊಂದು ಏನಂತಂದರೆ ಮಾಲ್ಫೇಜಿಯನ್ ನಳಿಕೆ ಏನು ವಿಸರ್ಜನಾಂಗ ಯುವ ಆಗಿ ಏನು ಕೆಲಸ ಮಾಡ್ತಕ್ಕಂಥದ್ದು. ಇವನ್ನ ಕ್ವಶನ್ ಕೇಳ್ತಾನೆ ಮುಂದೆ ಕೂಡ ನೆನಪಿಟ್ಕೋರಿ. ಓಕೆ, ಎನಿ ಡೌಟ್ಸ್ ಸಂಧಿಪದಿಗಳ ಮೇಲೆ? ಬುಕ್ ಗಿಲ್ಸ್ ಉಸಿರಾಟಕ್ಕೆ ಏನೋ ಅವು ಏನು ಮಾಡ್ತಾವೆ, ಬುಕ್ ಗಿಲ್ಸನ್ನು ಕಿವಿರುಗಳು ಬುಕ್ ಗಿಲ್ಸನ್ನು ಹೊಂದಿರತಕ್ಕಂಥದ್ದು ಅದೊಂದು. ಓಕೆ, ಏನು ಎನಿ ಕ್ವಶನ್? ಓಕೆ, ಅರ್ಥ ಆಗತ್ತೈತಾ?